ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತಿರುಪತಿ ಈ ಹೆಸರನ್ನು ಕೇಳದೇ ಇರೋರು ಯಾರು ಇಲ್ಲ ಅಂತ ಅನ್ಕೋತೀನಿ. ಗುರುವಾರದ ದಿವಸ ನೀವು ತಿರುಪತಿಗೆ ಹೋಗಿ ಬರಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಗುರುವಾರದ ದಿವಸ ಸ್ವಾಮಿಯ ಒಂದು ದರ್ಶನವನ್ನು ನೀವು ಮಾಡಬೇಕು. ತಿರುಪತಿನಲ್ಲೇ ಸ್ವಾಮಿಯ ದರ್ಶನವನ್ನು ನೀವು ಮಾಡಬೇಕು. ಆರ್ಥಿಕತೆಯ ಸಮಸ್ಯೆ ಇದೆ, ಆರ್ಥಿಕ ವಿಚಾರದಲ್ಲಿ ನಾನು ತುಂಬ ಹಿಂದಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೇಕು. ನೋಡಿ, ಲೋಕದ ಕಣ್ಣಿಗೆ ನಾವು ಏನೇ ಮಾಡದೇ ಇರಲಿ, ನಮ್ಮನ್ನು ನೆಗೆಟಿವ್ ಆಗಿ ನೋಡಬೇಕಂದ್ರೆ ನೆಗೆಟಿವ್ ಆಗೇ ನೋಡ್ತವೆ, ನಮ್ಮನ್ನು ಪಾಸಿಟಿವ್ ಆಗಿ ನೋಡಬೇಕಂದ್ರೆ ಪಾಸಿಟಿವ್ ಆಗಿ ನೋಡ್ತವೆ. ಲೋಕದ ಕಣ್ಣನ್ನು ತಗೋಬೇಡಿ. ನಿಮಗೆ ಅನಿಸ್ಬೇಕು, ಆರ್ಥಿಕ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲ ಅನಿಸುತ್ತೆ, ಫೈನಾನ್ಷಿಯಲ್ ಆಗಿ ನಾನು ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ, ನಾನಿನ್ನೂ ಸೆಟ್ಲ್ ಆಗಿಲ್ಲ ಅನಿಸುತ್ತೆ. ಸೆಟ್ಲ್ ಅಂದಾಗ ನಮಗೆ ಫೈನಾನ್ಷಿಯಲ್ಲೇ ಫಸ್ಟ್ ತಲೆಗೆ ಹೋಗೋದು, ಆಯಿತಾ? ಸೊ ಇಂಥವರಿಗಾಗಿ ನಾನು ಈ ಪರಿಹಾರವನ್ನು ಕೊಟ್ಟಿದ್ದೀನಿ. ಯಾವುದೇ ತಿಂಗಳಾಗಿರ್ಬೋದು, ಗುರುವಾರ ದಿವಸ ನೀವು ಸ್ವಾಮಿಯ ಒಂದು ದರ್ಶನವನ್ನು, ತಿರುಪತಿ ದೇವರ ದರ್ಶನವನ್ನು ಮಾಡಿ. ಅದಾದ ಮೇಲೆ ಮಾರನೇ ದಿನ ಬರ್ತಿರೋ, ಆಚಿನ ಮಾರನೇ ದಿನ ಬರ್ತಿರೋ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಅಲ್ಲಿಂದ ಬಂದ ನಂತರ ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯೋದಯ ಒಂದು 6 ಗಂಟೆಗಿದೆ ಸರ್, 5:15ಗೆಲ್ಲ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೀಪ ಬೆಳಗಬೇಕು ತಾಯಿ ಮಹಾಲಕ್ಷ್ಮಿಗೋಸ್ಕರ. ಅಲ್ಲಿ ಕೂತ್ಕೊಂಡು ಕನಿಷ್ಠ ಪಕ್ಷ 108 ಸಲ ಆದರೂ ತಾಯಿಯ ಮೂಲ ಮಂತ್ರ ಅಥವಾ ಯಾವುದಾದ್ರು ತಾಯಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಜಪ ಮಾಡಿ. ಓಂ ಮಹಾಲಕ್ಷ್ಮಿಯೇ ನಮಃ, ತುಂಬ ಈಸಿ ಇದೆ, 108 ಸಲ ಜಪ ಮಾಡಿ. ಸಾಧ್ಯವಾದವರು ಸ್ಫಟಿಕದ ಮಾಲೆಯನ್ನು ಉಪಯೋಗಿಸಿ. ಇದಕ್ಕಾಗಿ ಸ್ಫಟಿಕದ ಮಾಲೆಯನ್ನು ಖರೀದಿ ಮಾಡಿ ಉಪಯೋಗಿಸಿ. ಮಂತ್ರ ಜಪ ಮಾಡಿರುವಂಥ ಮಾಲೆಯನ್ನು ಯಾವುದೇ ಕಾರಣಕ್ಕೂ ಕೊರಳಿಗೆ ಹಾಕ್ಕೋಬೇಡಿ, ಅದನ್ನು ದೇವರ ಕೊಂಡಿನಲ್ಲೇ ಹಾಗೆ ಇಟ್ಬಿಡಿ. ಇದನ್ನು ಮಾಡ್ತಾ ಬರೋದಕ್ಕೆ ಪ್ರಾರಂಭ ಮಾಡಿ. ಪ್ರತಿ ಸಲ ನೀವು ತಿರುಪತಿಗೆ ಹೋಗ್ತೀರಾ ಅಂದರೆ ಗುರುವಾರ ದಿವಸನೇ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಅಷ್ಟೇ. ಅದಾದ್ರ ಮೇಲೆ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವಾಗ ನೀವು ಹೋಗೋದು ಫಸ್ಟ್ ಸಲ ಹೋಗ್ತಿರೋ, ಹೋಗಿ ದರ್ಶನ ಮಾಡ್ಕೊಂಡು ಬಂದ ನಂತರ ಸೂರ್ಯೋದಯಕ್ಕಿಂತ ಮುಂಚೆಯೇ ತಾಯಿ ಮಹಾಲಕ್ಷ್ಮಿಗೊಂದು ದೀಪವನ್ನು ಬೆಳಗಿ ತಾಯಿಯ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.